ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೆಯ ಹಬ್ಬ ಎಲ್ಲರಿಗೂ ಸುಖ, ಸಂತೋಷ, ಶಾಂತಿಯನ್ನು ಕೊಟ್ಟು ಭಗವಂತ ಎಲ್ಲರನ್ನೂ ಸುಖವಾಗಿ ಇಟ್ಟಿರಲಿ ಅಂತ ಪ್ರಾರ್ಥಿಸುತ್ತಾ, ಇಂದಿನ ಕಗ್ಗ 569ನೇ ಕಗ್ಗ. ಕ್ಷಿತಿರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ, ಮತಿಮನಂಗಳ ಕೃಷಿ ತಪ ಫಲಮು ಮಂತು, ಸತತ ಕೃಷಿ ಬೀಜ ಗುಣ ಕಾಲ ವರ್ಷಗಳದುವೆ, ಪ್ರತಿಭೆ ವಿಕಸಿತಬಹುದೋ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಹೇಗೆ ನಮ್ಮ ಮನಸ್ಸು ಹಾಗೂ ಬುದ್ಧಿಗಳಿಗೆ ಒಂದು ಸತತ ಪ್ರಯತ್ನದಿಂದ ಪ್ರತಿಭೆ ಒಂದು ಅರಳತ್ತೆ, ಅದಕ್ಕೆ ಯಾವುದೋ ಒಂದು ಮುಹೂರ್ತ ಇರೋದಿಲ್ಲ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಷಿತಿರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ, ಕ್ವಶನ್ ಮಾರ್ಕ್ ಹಾಕ್ತಾರೆ. ಕ್ಷಿತಿರುಹ ಅಂದರೆ ಒಂದು ಗಿಡ ಮರಗಳು, ಅದು ಒಂದು ಬೆಳೆಯೋಕ್ಕೆ ಹಾಗೂ ಅದರಲ್ಲಿ ಒಂದು ಹೂವು ಬಿಡೋಕ್ಕೆ ಅಥವಾ ಒಂದು ಹಣ್ಣು ಬಿಡೋಕ್ಕೆ ಏನಾದರೂ ಒಂದು ನಿಶ್ಚಿತ ಯಾರಾದರೂ ಮುಹೂರ್ತ ಹಾಕ್ಕೊಟ್ಟಿದ್ದಾರಾ ನಮಗೆ? ಇಲ್ಲ ಅಲ್ವಾ? ಅದಾಗದೆ ಕಾಲ ಬಂದಾಗ ಅದು ಗಿಡ ಬೆಳೆಯುತ್ತೆ, ಅದರಲ್ಲಿ ಹೂ ಬಿಡತ್ತೆ, ಹಣ್ಣು ಬಿಡತ್ತೆ. ಅದೇ ಥರ ಮುಂದೆ ಹೇಳ್ತಾರೆ, ಮತಿಮನಂಗಳ ಕೃಷಿ ತಪ ಫಲಮು ಮಂತು. ಅಂದರೆ ಇದೇ ಥರ ನಮ್ಮ ಮನಸ್ಸು ಹಾಗೂ ಬುದ್ಧಿಗಳು ಸಹ ಒಂದು ಸತತವಾದ ಒಂದು ಪ್ರಯತ್ನದಿಂದ ಹಾಗೂ ಅದರಲ್ಲಿ ಅದೇ ಥರ ಒಂದು ಕೃಷಿ ಮಾಡ್ಕೊಂಡು ಬಂದು ಅದು ಒಂದು ತಪಸ್ಸಿನ ಫಲದಿಂದ ಅದು ಮಾಗತ್ತೆ, ಅದರಿಂದ ಒಂದು ಒಳ್ಳೆಯ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದು ಏನು ಮಾಡಬೇಕಂತೆ ಅದನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸತತ ಕೃಷಿ ಅಂದರೆ ಒಂದು ಹಾರ್ಡ್ ವರ್ಕ್. ಸತತ ಅಂದರೆ ಕಂಟಿನ್ಯೂಯಸ್ ಆಗಿ ಒಂದು ನಾವು ಕೆಲಸಗಳನ್ನು ಮಾಡಿಕೊಂಡು ಬಂದಾಗ. ಮತ್ತೆ ಹೇಳ್ತಾರೆ, ಬೀಜ ಗುಣ ಅಂದರೆ ಒಂದು ಒಳ್ಳೆಯ ಒಂದು ಬೀಜವನ್ನು ಬಿತ್ತಿದಾಗ. ದಟ್ ಮೀನ್ಸ್ ವೆನ್ ವಿ ಹ್ಯಾವ್ ಗುಡ್ ಥಾಟ್ಸ್, ಒಂದು ಒಳ್ಳೆಯ ವಿಚಾರ ನಮ್ಮಲ್ಲಿ ಇದ್ದು ಅದಕ್ಕೋಸ್ಕರ ನಾವು ಒಂದು ಸತತವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಾಗ. ಮತ್ತೆ ಹೇಳ್ತಾರೆ, ಕಾಲ ವರ್ಷಗಳದುವೆ, ಅದ್ರ ಜೊತೆ ಒಂದು ಕಾಲವೂ ಬರಬೇಕು ಅಲ್ವಾ? ನಾವು ಹೇಳ್ತೀವಲ್ವಾ, ಅಯ್ಯೋ ಇನ್ನೂ ಅದ್ರ ಕಾಲ ಬಂದಿಲ್ಲ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಕಾಲ ಬಂದು ವರ್ಷಗಳು ದಾಟಿದಾಗ ಪ್ರತಿಭೆ ವಿಕಸಿತಬಹುದೋ, ಆ ಒಂದು ಪ್ರತಿಭೆ ಏನಿದೆ ಅದು ನ್ಯಾಚುರಲ್ಲಾಗಿ ಅರಳತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಎಕ್ಸಾಂಪಲ್ಲು ಸಾಲು ಮರದ ತಿಮ್ಮಕ್ಕನವ್ರನ್ನ ತಗೋಬೋದು. ಅವ್ರಿಗೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು. ಅವರು ಯಾವ ಒಂದು ಪ್ರಶಸ್ತಿಗೋಸ್ಕರ ಅಲ್ಲದೆ ಬಹಳ ವರ್ಷಗಳಿಂದ ಒಂದು ಮರಗಳನ್ನು ನೆಟ್ಟುಕೊಂಡು ಬಂದು ಅದು ಎಷ್ಟು ಮರ ಅಂದರೆ 8,000 ಮರಗಳನ್ನು ಅವರ ಒಂದು ಲೈಫಲ್ಲಿ ನೆಟ್ಟು ಅದು ಒಂದು ಅಲ್ಲಿ ಓಡಾಡೋ ಜನಕ್ಕೆ ಒಂದು ನೆರಳು ಕೊಟ್ಟು ಆಶ್ರಯ ಕೊಡ್ತಿತ್ತಂತೆ. ಅದನ್ನು ಒಂದು ಸರ್ಕಾರ ಈಗ ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಒಂದು ಸನ್ಮಾನ ಮಾಡಿದ್ದಾರೆ. ಅಂದರೆ ಯಾವ ಪ್ರತಿಭೆ ಯಾವ ಥರ ನೋಡಿ, ಯಾವ ವಯಸ್ಸಿನಲ್ಲಿ ಬೇಕಾದರೂ ಅದು ಅರಳಬಹುದು ಅನ್ನೋದಕ್ಕೆ ಅವರು ಪಾಪ ಏನೋ ಒಂದು ಫಲದ ಅಪೇಕ್ಷೆ ಇಲ್ಲದೆ ತಮ್ಮ ಒಂದು ಇಂಟ್ರೆಸ್ಟಿಂದ ಮಾಡಿದ್ದಕ್ಕೆ ಅದು ಅದರದ್ದು ಒಂದು ರಿವಾರ್ಡ್ ಅವ್ರಿಗೆ ಸಿಕ್ಕಿದೆ. ಅದೇ ಥರ ನಮ್ಮ ಮನಸ್ಸು ಬುದ್ಧಿಗಳು ಯಾವಾಗ ಒಂದು ಅವಿರತವಾಗಿ ಕೆಲಸ ಮಾಡ್ತಾ ಇದ್ದು ಆ ಒಂದು ಒಳ್ಳೆ ಥಾಟ್ಸ್ ಇಟ್ಕೊಂಡು ಆ ಕೆಲಸ ಮಾಡಿದಾಗ ಅದರ ಫಲ ಖಂಡಿತ ಪ್ರತಿಭೆ ಗುರುತಿಸೋ ಹಾಗೆ ಆಗತ್ತೆ ಹಾಗೂ ಅದು ಫಲ ಸಿಕ್ಕೇ ಸಿಗತ್ತೆ. ಯಾಕಂದರೆ ಇದಕ್ಕೆಲ್ಲ ಒಂದು ಮುಹೂರ್ತಗಳು ಕೇಳಿ ಹೇಳಿ ಬರೋ ಅಂಥದ್ದಲ್ಲ. ಈಗ ನಾವು ಮುಂಜಿ ಮದುವೆಗಳಿಗೆ ಹೇಗೆ ಡಿಸೈಡ್ ಮಾಡಿಬಿಡ್ತೀವಲ್ವ, ಇಂಥ ಮುಹೂರ್ತದಲ್ಲಿ ಮಾಡ್ತೀವಿ ಅಂತ, ಆ ಥರ ಇದಲ್ಲ. ಯಾಕಂದರೆ ಇದು ಗಿಡ ಮರಗಳು ಹೇಗೆ ಅದೇ ಬೆಳೆದು ಒಂದು ಫಲ ಕೊಟ್ಟು ಒಂದು ಇದಾಗತ್ತೋ ಅದೇ ಥರ ನಮ್ಮ ಮನಸ್ಸು ಬುದ್ಧಿಗಳು ಒಂದು ಪಕ್ವವಾದಾಗ, ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾಗ, ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಅದಕ್ಕೋಸ್ಕರ ಅವಿರತವಾಗಿ ದುಡಿದಾಗ ಅದರ ಫಲ ಖಂಡಿತ ಸಿಕ್ಕೇ ಸಿಗತ್ತೆ ಹಾಗೂ ಅದು ಪ್ರತಿಭೆ ಅರಳೇ ಅರಳತ್ತೆ ಅನ್ನೋದನ್ನು ಈ ಪದ್ಯದ ಮೂಲಕ ಡಿ ವಿ ಜಿ ಅವರು
ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.